ನಮಸ್ಕಾರ. ಇಂದಿನ ಈ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ನಿಜಕ್ಕೂ ನಮ್ಮ ದಿನನಿತ್ಯದ ಆಲೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡುವಂಥದ್ದು. ಖಂಡಿತ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಮೂಲ ಆಕಾರ ಬಂದು ಓಶೋ ಅವರ ಬಹಳ ಪ್ರಸಿದ್ಧವಾದ ಪುಸ್ತಕ ದ ಬುಕ್ ಆಫ್ ಸೀಕ್ರೆಟ್ಸ್. ನಾವೆಲ್ಲರೂ ಧ್ಯಾನ ಅಂದ್ರೆ ಮೈಂಡ್ನ ಕಂಟ್ರೋಲ್ ಮಾಡೋದು ಅಥವಾ ಯೋಚನೆಗಳನ್ನ ಬಲವಂತವಾಗಿ ನಿಲ್ಸೋದು, ಇಲ್ಲಂದ್ರೆ ಯಾವುದೋ ಒಂದು ಬಿಂದುವಿನ ಮೇಲೆ ಏಕಾಗ್ರತೆ ಸಾಧಿಸೋದು ಅಂತ ಅಂದ್ಕೊಂಡಿದೀವಿ ಅಲ್ವಾ? ಹೌದು, ಅದೇ ಒಂದು ಸಾಮಾನ್ಯ ಕಲ್ಪನೆ. ಆದ್ರೆ ಓಶೋ ಅವರ ಈ ಪುಸ್ತಕದಲ್ಲಿ ಈ ಎಲ್ಲಾ ಹಳೆಯ ಕಲ್ಪನೆಗಳನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಅಂದ್ರೆ ಪ್ರಜ್ಞೆಯನ್ನ ಜಾಗೃತಗೊಳಿಸುವ 112 ವಿಭಿನ್ನ ಮಾರ್ಗಗಳನ್ನ ಇದರಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿ ವಿವರಿಸಲಾಗಿದೆ. ಧ್ಯಾನ ಅಂದ್ರೆ ಗುಹೆಯಲ್ಲಿ ಕೂತ್ ಮಾಡೋದಲ್ಲ, ದೈನಂದಿನ ಜೀವನದ ಪ್ರತಿ ಕ್ಷಣದಲ್ಲೂ ಇದೆ ಅನ್ನೋದು ಈ ಪುಸ್ತಕದ ಮೂಲ ಉದ್ದೇಶ. ಎಕ್ಸಾಕ್ಟ್ಲಿ. ಆ 112 ಮಾರ್ಗಗಳ ಬಗ್ಗೆ ನಾವು ಮಾತಾಡೋ ಮುನ್ನ ಇದರ ಮೂಲ ಎಲ್ಲಿಂದ ಬಂತು ಅನ್ನೋದನ್ನ ನೋಡೋದು ಆಕ್ಚುಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇದು ಓಶೋ ಅವರು ಸ್ವತಃ ಸೃಷ್ಟಿಸಿದ ತಂತ್ರಗಳಲ್ಲ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಶಿವ ಮತ್ತು ಪಾರ್ವತಿಯ ನಡುವಿನ ಒಂದು ಅತ್ಯಂತ ಆಳವಾದ ರಹಸ್ಯ ಸಂಭಾಷಣೆಯಿಂದ ಇದು ಶುರುವಾಗುತ್ತೆ. ಓ, ಶಿವ ಮತ್ತು ಪಾರ್ವತಿ, ಇಂಟ್ರೆಸ್ಟಿಂಗ್. ಹೌದು. ಪಾರ್ವತಿ ಶಿವನಿಗೆ ಒಂದು ನೇರವಾದ ಪ್ರಶ್ನೆ ಕೇಳ್ತಾಳೆ. ಬ್ರಹ್ಮಾಂಡದ ರಹಸ್ಯವೇನು ಮತ್ತು ಅಂತಿಮ ಸತ್ಯವನ್ನ ಮನುಷ್ಯ ತನ್ನ ಅನುಭವಕ್ಕೆ ತಂದುಕೊಳ್ಳುವುದು ಹೇಗೆ ಅಂತ. ಕುತೂಹಲದ ವಿಷಯ ಏನಂದ್ರೆ, ಶಿವ ಇದಕ್ಕೆ ಯಾವುದೇ ಫಿಲಾಸಫಿ ಅಥವಾ ಧರ್ಮದ ಮೂಲಕ ಉತ್ತರ ಕೊಡೋದಿಲ್ಲ. ಅಂದ್ರೆ ಕೇವಲ ಥಿಯರಿ ಹೇಳೋದಿಲ್ಲ. ಕರೆಕ್ಟ್. ಥಿಯರಿ ಹೇಳಲ್ಲ. ಬದಲಿಗೆ 112 ಪ್ರಾಯೋಗಿಕ ಮಾರ್ಗಗಳನ್ನ, ಅಂದ್ರೆ ನೇರವಾಗಿ ಅನುಭವಿಸುವ ತಂತ್ರಗಳನ್ನು ಕೊಡ್ತಾನೆ. ಈ ಪ್ರಾಚೀನ ಗ್ರಂಥವನ್ನೇ ನಾವು ವಿಜ್ಞಾನ ಬಹಿರವ ತಂತ್ರ ಅಂತ ಕರೆಯೋದು. ಇದನ್ನೇ ಓಶೋ ಅವರು ಆಧುನಿಕ ಕಾಲಕ್ಕೆ ತಕ್ಕಂತೆ ಬಿಡಿಸಿ ಹೇಳಿದ್ದಾರೆ. ಒಂದು ನಿಮಿಷ, ಇಲ್ಲಿ ತಂತ್ರ ಅನ್ನೋ ಪದ ಬಂತು. ವಿಜ್ಞಾನ ಭೈರವ ತಂತ್ರ. ಸಾಮಾನ್ಯವಾಗಿ ತಂತ್ರ ಅಂದ ತಕ್ಷಣ ನಮ್ಮ ಜನರಿಗೆ ಬೇರೆನೇ ಕಲ್ಪನೆ ಬಂದ್ಬಿಡುತ್ತೆ, ಗೊತ್ತಾ? ಹೌದೌದು. ಅಂದ್ರೆ ಮಾಟ, ಮಂತ್ರ ಅಥವಾ ಯಾವುದೋ ನಿಗೂಢವಾದ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅಂದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಪುಸ್ತಕಕ್ಕೂ ಆ ಕಲ್ಪನೆಗೂ ಯಾವುದೇ ಸಂಬಂಧ ಇಲ್ಲ ತಾನೆ? ಬಹಳ ಒಳ್ಳೆಯ ಪಾಯಿಂಟ್ ಇದು. ಖಂಡಿತವಾಗಿಯೂ ಇಲ್ಲ. ನಾವಿಲ್ಲಿ ಬಳಸ್ತಿರುವ ತಂತ್ರ ಅನ್ನೋ ಪದಕ್ಕೂ ಸಮಾಜದಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಆ ತಪ್ಪು ಕಲ್ಪನೆಗಳಿಗೂ ಯಾವುದೇ ಸಂಬಂಧವಿಲ್ಲ. ಓಕೆ. ತಂತ್ರ ಅಂದ್ರೆ ಮೂಲತಃ ಒಂದು ಟೆಕ್ನಿಕ್ ಅಥವಾ ಒಂದು ಪ್ರಕ್ರಿಯೆ. ಇದನ್ನ ನಾವು ಪ್ರಜ್ಞೆಯ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಆಫ್ ಕಾನ್ಷಿಯಸ್ನೆಸ್ ಅಂತ ಕರಿಬೋದು. ಟೆಕ್ನಾಲಜಿ ಆಫ್ ಕಾನ್ಷಿಯಸ್ನೆಸ್. ನೈಸ್. ಹೌದು. ಇಲ್ಲಿ ತಂತ್ರ ಅಂದ್ರೆ ನಾವೇನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅನ್ನೋ ಒಂದು ಸ್ಪಷ್ಟವಾದ ವೈಜ್ಞಾನಿಕವಾದ ಹೆಜ್ಜೆ ಅಷ್ಟೇ. ತತ್ವಶಾಸ್ತ್ರ ಕೇವಲ ಏನು ಅಂತ ಹೇಳಿದ್ರೆ ತಂತ್ರ ಹೇಗೆ ಅಂತ ಹೇಳಿಕೊಡುತ್ತೆ ಅಷ್ಟೇ ಅದರ ಅರ್ಥ. ಇದು ನಿಜಕ್ಕೂ ಕ್ಲಾರಿಟಿ ಕೊಡುವಂಥದ್ದು. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ನಾವೆಲ್ಲರೂ ಅಂದುಕೊಂಡಿರೋ ಹಾಗೆ ಧ್ಯಾನ ಅಂದ್ರೆ ಏನೋ ಒಂದು ದೊಡ್ಡ ಶ್ರಮ ಹಾಕಬೇಕು, ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು ಅನ್ನೋದು ಇದೆಯಲ್ಲ? ಹೌದು. ಆದರೆ ಓಶೋ ಅವರು ನೀವು ಧ್ಯಾನವನ್ನು ಮಾಡಲು ಸಾಧ್ಯವಿಲ್ಲ, ಅದೊಂದು ಸ್ಥಿತಿ, ಅದರೊಳಗೆ ನೀವು ಪ್ರವೇಶ ಮಾಡ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟ್ ಸ್ವಲ್ಪ ವಿಭಿನ್ನವಾಗಿದೆ ಅಲ್ವಾ? ಹೌದು. ಧ್ಯಾನ ಅನ್ನೋದು ನಾವು ಮಾಡೋ ಒಂದು ಆಕ್ಷನ್ ಅಥವಾ ಕೆಲಸ ಅಲ್ಲ. ನಾವು ನಿದ್ರೆಯನ್ನ ಮಾಡೋಕ್ಕಾಗತ್ತಾ? ಇಲ್ಲ, ಖಂಡಿತ ಇಲ್ಲ. ನಾವು ನಿದ್ದೆ ಬರುವಂಥ ವಾತಾವರಣ ಸೃಷ್ಟಿ ಮಾಡ್ಬೋದು, ಲೈಟ್ಸ್ ಆಫ್ ಮಾಡ್ಬೋದು, ಕಣ್ಮುಚ್ಚಿ ಮಲಗ್ಬೋದು. ಆದರೆ ನಿದ್ರೆ ತನ್ನಿಂತಾನೇ ಬರಬೇಕು. ಧ್ಯಾನ ಕೂಡ ಎಕ್ಸಾಕ್ಟ್ಲಿ ಹಾಗೆ. ನಾವು ಕಷ್ಟಪಟ್ಟು ನಾನೀಗ ಧ್ಯಾನ ಮಾಡ್ತೀನಿ ಅಂತ ಕುಳಿತರೆ ಅಲ್ಲಿ ನಾನು ಅನ್ನೋ ಅಹಂಕಾರ ಮತ್ತು ಆ ಪ್ರಯತ್ನವೇ ಧ್ಯಾನಕ್ಕೆ ಅಡ್ಡಿಯಾಗತ್ತೆ. ಕರೆಕ್ಟ್. ಅದಕ್ಕೆ ಮೊದಲು ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮನ್ಸು ಯಾವತ್ತೂ ಪ್ರಸ್ತುತ ಕ್ಷಣದಲ್ಲಿ ಅಂದ್ರೆ ಈಗ ಮತ್ತು ಇಲ್ಲಿ ಇರೋದಿಲ್ಲ. ನಿಜ. ನಾವೇ ನೋಡಿ ಸುಮ್ನೆ ಫೋನ್ ನೋಡ್ತಾ ಇರ್ತೀವಿ, ಆದ್ರೆ ತಲೆಯಲ್ಲಿ ನಿನ್ನೆ ಆಫೀಸ್ನಲ್ಲಿ ಬಾಸ್ ಹೇಳಿದ ಮಾತು ಓಡ್ತಾ ಇರುತ್ತೆ. ಹೌದು. ಇಲ್ಲಾಂದ್ರೆ ನಾಳೆ ಮೀಟಿಂಗ್ನಲ್ಲಿ ಏನಾಗುತ್ತೋ ಅನ್ನೋ ಟೆನ್ಷನ್ ಇರುತ್ತೆ. ಪ್ರೆಸೆಂಟಲ್ಲಿ ನಾವು ಇರೋದೇ ಇಲ್ಲ. ನಿಖರವಾಗಿ. ಮನಸ್ಸು ಯಾವಾಗ್ಲೂ ಒಂದು ಗಡಿಯಾರದ ಪೆಂಡುಲಂ ತರ ಭೂತಕಾಲ ಮತ್ತು ಭವಿಷ್ಯಕಾಲದ ನಡುವೆ ಓಡಾಡುತ್ತಲೇ ಇರುತ್ತೆ. ನಿನ್ನೆಯ ನೆನಪುಗಳು, ನಾಳೆಯ ನಿರೀಕ್ಷೆಗಳು. ಆದ್ರೆ ಜೀವನ ನಿಜವಾಗಿಯೂ ನಡೀತಾ ಇರೋದು ಈ ನಿಮಿಷದಲ್ಲಿ ಮಾತ್ರ. ನಾವು ಉಸಿರಾಡ್ತಾ ಇರೋದು ನಾಳೆಯಲ್ಲ, ನಿನ್ನೆಯೂ ಅಲ್ಲ, ಈಗ. ಮನುಷ್ಯನ ಬಹುಪಾಲು ಅಶಾಂತಿಗೆ ಕಾರಣವೇ ಈ ಮನಸ್ಸಿನ ಓಡಾಟ. ಹೌದು, ಆ ಓಡಾಟನೇ ನಮ್ಮೆಲ್ಲ ನೋವಿಗೆ ಕಾರಣ. ಎಕ್ಸಾಕ್ಟ್ಲಿ. ಈ ಧ್ಯಾನದ 112 ತಂತ್ರಗಳು ಮಾಡೋದಿಷ್ಟೇ. ಆ ಓಡಾಡುತ್ತಿರುವ ಮನಸ್ಸನ್ನ ಬಲವಂತದಿಂದ ಎಳೆದು ತರುವುದಲ್ಲ,
ಬದಲಾಗಿ ಅತ್ಯಂತ ಸಹಜವಾಗಿ ನಮ್ಮನ್ನ ಪ್ರಸ್ತುತ ಕ್ಷಣಕ್ಕೆ ವಾಪಸ್ ತರುವುದು. ಇಲ್ಲಿ ನೋಡಿ ವಿಷಯ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗೋದು. ಆ 112 ಬಾಗಿಲುಗಳ ಬಗ್ಗೆ ಮಾತಾಡೋಣ. ಈ ಪುಸ್ತಕದಲ್ಲಿ ಎಲ್ಲರಿಗೂ ಒಂದೇ ಮೆಡಿಸಿನ್ ಅಂತ ಕೊಟ್ಟಿಲ್ಲ. ಹೌದು, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ದಾರಿಗಳಿವೆ. ಅದರಲ್ಲಿ ನನಗೆ ಬಹಳ ಕುತೂಹಲ ಅನಿಸಿದ್ದು ಉಸಿರಾಟದ ತಂತ್ರ. ಉಸಿರಿನ ಮೂಲಕ ಧ್ಯಾನ ಅಂದಾಗ ನಾವೆಲ್ಲ ಪ್ರಾಣಾಯಾಮ ಮಾಡೋದು, ಉಸಿರನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋದು ಅಂತ ಅಂದ್ಕೊಳ್ತೀರಿ. ಆದ್ರೆ ಇಲ್ಲಿ ಹೇಳಿರೋದು ಅದಲ್ಲ, ಉಸಿರಿನ ಗ್ಯಾಪ್ ಅಥವಾ ಅಂತರದ ಬಗ್ಗೆ. ಕರೆಕ್ಟ್. ಉಸಿರು ನಮ್ಮ ಪ್ರಜ್ಞೆಯ ಅತೀ ಹತ್ತಿರದ ಬಾಗಿಲು. ಅದು ಹುಟ್ಟಿನಿಂದ ಸಾಯುವವರೆಗೂ ನಮ್ಮ ಜೊತೆಯಲ್ಲೇ ಇರುತ್ತೆ. ಓಶೋ ಅವರು ಇಲ್ಲಿ ಉಸಿರನ್ನ ಕಂಟ್ರೋಲ್ ಮಾಡಿ ಅಂತ ಎಲ್ಲಿಯೂ ಹೇಳ್ತಾ ಇಲ್ಲ, ಬದಲಿಗೆ ಕೇವಲ ಗಮನಿಸೋಕ್ ಹೇಳ್ತಾರೆ. ನೀವು ಉಸಿರನ್ನ ಒಳಗೆ ತಗೊಳ್ತೀರಿ ಮತ್ತು ಹೊರಗೆ ಬಿಡ್ತೀರಿ. ಆದರೆ ಒಳಗೆ ತೆಗೆದುಕೊಂಡ ಉಸಿರು ಹೊರಗೆ ಬರುವ ಮುನ್ನ ಅಥವಾ ಹೊರಗೆ ಬಿಟ್ಟ ಉಸಿರು ಮತ್ತೆ ಒಳಗೋಗುವ ಮುನ್ನ ಒಂದು ಅತ್ಯಂತ ಸೂಕ್ಷ್ಮವಾದ ಅಂತರ ಇರುತ್ತೆ, ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಗೊತ್ತಾ? ಇದನ್ನೇ ನೀವು ಆಗ್ಲೇ ಹೇಳಿದ ಗಡಿಯಾರದ ಪೆಂಡುಲಂ ಉದಾಹರಣೆಗೆ ಹೋಲಿಸ್ಬೋದಾ? ಖಂಡಿತ ಹೋಲಿಸ್ಬೋದು. ಒಂದು ಗಡಿಯಾರದ ಪೆಂಡುಲಂ ಯೋಚನೆ ಮಾಡಿ. ಅದು ಎಡದಿಂದ ಬಲಕ್ಕೆ ಹೋಗುತ್ತೆ, ಆದ್ರೆ ಬಲತುದಿಗೆ ತಲುಪಿ ಮತ್ತೆ ಎಡಕ್ಕೆ ವಾಪಸ್ ಬರುವ ಮುನ್ನ ಒಂದು ಮೈಕ್ರೋಸೆಕೆಂಡ್ ಅದು ಸಂಪೂರ್ಣವಾಗಿ ನಿಶ್ಚರವಾಗಿರುತ್ತೆ. ಓ ಹೌದಲ್ವಾ, 1 ಸೆಕೆಂಡ್ ಅದು ನಿಲ್ಲುತ್ತಾ? ಹೌದು. ಆ ಕ್ಷಣದಲ್ಲಿ ಅದಕ್ಕೆ ಯಾವುದೇ ಚಲನೆ ಇರೋದಿಲ್ಲ, ಒಂದು ರೀತಿ ಝೀರೋ ಗ್ರಾವಿಟಿ ತರಹ. ನಮ್ಮ ಉಸಿರು ಕೂಡ ಹಾಗೆಯೇ. ಆ ಸಣ್ಣ ನಿಶ್ಚಲತೆಯ ಕ್ಷಣದಲ್ಲಿ ನಮ್ಮ ಮನಸ್ಸು ಕೂಡ ಯೋಚನೆ ಮಾಡೋದನ್ನ ನಿಲ್ಸಿರುತ್ತೆ. ವಾವ್! ಆ ಕ್ಷಣವನ್ನ ಕೇವಲ ಗಮನಿಸಿದ್ರೆ ಸಾಕು, ಯಾವುದೇ ಬಲವಂತವಿಲ್ಲದೆ ನಾವು ಆ ಮೌನವನ್ನ ಪ್ರವೇಶ ಮಾಡಬಹುದು. ಅಂದ್ರೆ ನಾವು ಆಫೀಸ್ ಡೆಸ್ಕ್ನಲ್ಲಿ ಕೂತು ಕಂಪ್ಯೂಟರ್ ಸ್ಕ್ರೀನ್ ನೋಡ್ತಾ ಕೂಡ ಈ ಸಣ್ಣ ಗ್ಯಾಪನ್ನ ಗಮನಿಸಬಹುದು. ಇದಕ್ಕಾಗಿ ನಾವು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ ಅಥವಾ ಗುಹೆಲಿ ಕೂರ್ಬೇಕಾಗಿಲ್ಲ. ಖಂಡಿತ ಇಲ್ಲ, ಎಲ್ಲಿದ್ರೂ ಮಾಡಬಹುದು. ಇನ್ನು ಶಬ್ದದ ಮೂಲಕವೂ ಧ್ಯಾನದ ಮಾರ್ಗವನ್ನ ವಿವರಿಸಲಾಗಿದೆ. ಶಬ್ದ ಅಂದಾಗ ನಾವು ಸಾಮಾನ್ಯವಾಗಿ ಮಂತ್ರ ಪಠಿಸೋದು ಅಥವಾ ಮೆಡಿಟೇಷನ್ ಮ್ಯೂಸಿಕ್ ಕೇಳೋದು ಅಂತ ಅಂದ್ಕೊಳ್ತೀವಿ. ಆದ್ರೆ ಈ ತಂತ್ರದಲ್ಲಿ ಶಬ್ದವನ್ನ ಬಳಸುವ ರೀತಿಯೇ ಬೇರೆ. ಉದಾಹರಣೆಗೆ, ಈಗ ನಾವು ಕೂತಿರುವಾಗ ಎಸಿಯ ಶಬ್ದ ಬರ್ತಾ ಇರ್ಬೋದು, ಅಥವಾ ಹೊರಗಡೆ ಟ್ರಾಫಿಕ್ ಸೌಂಡು, ಇಲ್ಲವೇ ಯಾವುದೋ ನಾಯಿ ಬೊಗಳುವ ಸತ್ತ ಇರ್ಬೋದು. ನಮ್ಮ ಮೆದುಳು ತಕ್ಷಣ ಆ ಶಬ್ದವನ್ನ ಜಡ್ಜ್ ಮಾಡುತ್ತೆ. ಇದು ಕೆಟ್ಟ ಶಬ್ದ, ಇದು ಡಿಸ್ಟರ್ಬ್ ಮಾಡ್ತಾ ಇದೆ, ಅಥವಾ ಇದು ಕೋಗಿಲೆಯ ಇಂಪಾದ ಧ್ವನಿ ಅಂತ ಲೇಬಲ್ ಮಾಡುತ್ತೆ. ಓಶೋ ಅವ್ರು ಹೇಳೋದೇನಂದ್ರೆ, ಶಬ್ದವನ್ನ ಯಾವುದೇ ತೀರ್ಪು ಮಾಡದೆ ಕೇವಲ ಆಲಿಸಿ ಅಂತ. ಅಂದ್ರೆ ಒಳ್ಳೆಯದು ಕೆಟ್ಟದು ಅನ್ನೋ ಲೇಬಲ್ ಹಾಕದೆ ಕೇವಲ ಆಲಿಸೋದು. ಹೌದು. ಆ ರೀತಿ ಆಲಿಸ್ತಾ ಹೋದಾಗ ಒಂದು ಹಂತದಲ್ಲಿ ಶಬ್ದ ಮುಖ್ಯವಾಗುವುದಿಲ್ಲ, ಆ ಶಬ್ದಗಳ ನಡುವೆ ಇರುವ ಮೌನ ಮುಖ್ಯವಾಗುತ್ತೆ. ನೀವು ಎಷ್ಟರ ಮಟ್ಟಿಗೆ ಆಲಿಸ್ತೀರಿ ಅಂದ್ರೆ ಕೇಳುವವನು ಮತ್ತು ಕೇಳಿಸಿಕೊಳ್ಳುತ್ತಿರುವ ಶಬ್ದ ಎರಡೂ ಒಂದೇ ಆಗಿಬಿಡುತ್ತೆ. ಅಲ್ಲಿ ನಾನು ಕೇಳುತ್ತಿದ್ದೇನೆ ಅನ್ನೋ ಅಹಂಕಾರ ಕರಗಿ ಹೋಗುತ್ತೆ. ಕೇವಲ ಆಲಿಸುವಿಕೆ ಅಂದ್ರೆ ಲಿಸ್ನಿಂಗ್ ಮಾತ್ರ ಉಳಿಯುತ್ತೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ಇದು ಎಷ್ಟು ಸಿಂಪಲ್ ಆದ್ರೆ ಅಷ್ಟೇ ಕಷ್ಟ ಕೂಡ ಅನಿಸುತ್ತೆ. ಇನ್ನು ಈ ಪುಸ್ತಕದಲ್ಲಿ ಬರುವ ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ದೇಹ ಮತ್ತು ಭಾವನೆಗಳನ್ನ ಧ್ಯಾನವಾಗಿ ಬಳಸ್ಕೊಳ್ಳೋದು. ಇಲ್ಲಿರೋ ಅತ್ಯಂತ ಬೆರಗುಗೊಳಿಸುವ ಅಂಶ ಏನಂದ್ರೆ, ಬಹುತೇಕ ಆಧ್ಯಾತ್ಮಿಕ ಸಂಪ್ರದಾಯಗಳು ದೇಹವನ್ನ ಒಂದ್ ರೀತಿ ಪಾಪದ ವಸ್ತು ಅಂತಾನೆ ಬಿಂಬಿಸ್ತವೆ ಅಲ್ವಾ? ಹೌದು, ರಿಜೆಕ್ಟ್ ಮಾಡ್ತಾರೆ. ಭಾವನೆಗಳನ್ನ, ಅದರಲ್ಲೂ ನಕಾರಾತ್ಮಕ ಭಾವನೆಗಳನ್ನ ಹತ್ತಿಕ್ಬೇಕು, ಸಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಾವೆ. ಆದ್ರೆ ಈ ತಂತ್ರದಲ್ಲಿ ಭಾವನೆಗಳನ್ನ ಸ್ವೀಕರಿಸುವ ಬಗ್ಗೆ ಹೇಳಿದ್ದಾರೆ. ಕರೆಕ್ಟ್. ಇಲ್ಲಿ ತಂತ್ರ ಅನ್ನೋದು ಲೈಫ್ನ ಅದರ ಸಂಪೂರ್ಣತೆಯಲ್ಲಿ ಒಪ್ಪುಕೊಳ್ಳೋದು, ಯಾವುದನ್ನು ರಿಜೆಕ್ಟ್ ಮಾಡಬಾರ್ದು ಅನ್ನೋದೇ ಇದರ ಮೂಲ ಉದ್ದೇಶ. ದೇಹದ ಬಗ್ಗೆ ಹೇಳೋದಾದ್ರೆ, ಬೆನ್ನುಮೂಳೆಯಲ್ಲಿ ಹರಿಯುವ ಶಕ್ತಿಯನ್ನ ಅಥವಾ ಕೇವಲ ಹೃದಯದ ಬಡಿತವನ್ನ ಗಮನಿಸುವುದು. ಗಮನ ಸಂಪೂರ್ಣವಾದಾಗ ದೇಹ ಕೇವಲ ಒಂದು ಎನರ್ಜಿ ಫೀಲ್ಡ್ ಆಗಿ ಬದಲಾಗುತ್ತೆ. ಓಕೆ. ಇನ್ನು ಭಾವನೆಗಳ ವಿಚಾರಕ್ಕೆ ಬಂದ್ರೆ, ಓಶೋ ಅವರ ದೃಷ್ಟಿಕೋನ ಬಹಳ ಕ್ರಾಂತಿಕಾರಿಯಾಗಿದೆ. ಸ್ವಲ್ಪ ಇರಿ, ಇಲ್ಲಿ ನಾನು ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಬೇಕು. ಸಿಟ್ಟು, ಅಸೂಯೆ ಅಥವಾ ದುಃಖದಂತಹ ಭಾವನೆಗಳನ್ನ ಸುಮ್ಮನೆ ಗಮನಿಸ್ತಾ ಕೂರೋಕೆ ಸಾಧ್ಯನಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ, ಸಿಟ್ಟು ನಮ್ಮ ಕಂಟ್ರೋಲ್ ತಪ್ಪಿರುತ್ತಲ್ವಾ? ಯಾರಾದ್ರೂ ಬಂದು ನಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಿದಾಗ, ಓಹೋ ನನಗೆ ಸಿಟ್ಟು ಬರ್ತಾ ಇದೆ, ಇದನ್ನ ನಾನು ಗಮನಿಸ್ತೇನೆ ಅಂತ ಸುಮ್ಮನೆ ನೋಡ್ತಾ ಕೂರಕ್ಕಾಗುತ್ತಾ? ಅದು ಅಸಾಧ್ಯ ಅನ್ಸಲ್ವಾ? ಇದು ಪ್ರತಿಯೊಬ್ಬರಿಗೂ ಕಾಡುವ ಸಹಜವಾದ ಪ್ರಶ್ನೆ. ಸಿಟ್ಟು ಬಂದಾಗ ನಾವು ಸಾಮಾನ್ಯವಾಗಿ 2 ಕೆಲಸ ಮಾಡ್ತೀವಿ. ಒಂದು, ಆ ಸಿಟ್ಟನ್ನ ಹೊರಹಾಕ್ತೀವಿ, ಅವರ ಮೇಲೆ ರೇಗಾಡ್ತೀವಿ. ಹೌದು.
ಎರಡನೆಯದು, ನಾನು ಸಿಟ್ಟು ಮಾಡಿಕೊಳ್ಳಬಾರದು ಅಂತ ಅದನ್ನ ಬಲವಂತವಾಗಿ ಒಳಗೆ ಅದುಮಿಟ್ಕೊಳ್ತೀವಿ, ಅಂದ್ರೆ ಸಪ್ರೆಸ್ ಮಾಡ್ತೀವಿ. ಈ ಎರಡೂ ವಿಧಾನಗಳು ತಪ್ಪು ಅಂತ ಓಶೋ ಹೇಳ್ತಾರೆ. ಓಕೆ, ಹಾಗಾದ್ರೆ ಮೂರನೇ ದಾರಿ ಯಾವುದು? ಅವ್ರು ಹೇಳೋದದೇ ಮೂರನೇ ದಾರಿ. ಸಿಟ್ಟು ಬಂದಾಗ ಬೇರೆಯವರ ಮೇಲೆ ಆಕ್ಷನ್ ತಗೊಳ್ಬೇಡಿ, ಹಾಗೆಯೇ ಅದನ್ನ ಹತ್ತಿಕೊಳ್ಳಬೇಡಿ. ಕೇವಲ ನಿಮ್ಮ ಒಳಗೆ ಆ ಸಿಟ್ಟು ಹೇಗೆ ಹುಟ್ಟುತ್ತೆ, ಆ ಸಿಟ್ಟಿನಿಂದ ದೇಹದಲ್ಲಿ ಹೀಟ್ ಹೇಗೆ ಹೆಚ್ಚಾಗುತ್ತೆ, ಹೃದಯದ ಬಡಿತ ಹೇಗೆ ಫಾಸ್ಟ್ ಆಗುತ್ತೆ ಅನ್ನೋದನ್ನ ಕೇವಲ ಒಬ್ಬ ವೀಕ್ಷಕನಾಗಿ ನೋಡ್ಬೇಕು. ಎಕ್ಸಾಕ್ಟ್ಲಿ. ಆ ಭಾವನೆಗೆ ಪ್ರತಿಕ್ರಿಯೆ ನೀಡದೆ ಕೇವಲ ಆ ಎನರ್ಜಿಯನ್ನ ಫೀಲ್ ಮಾಡೋದು. ನೀವು ಆ ಸಿಟ್ಟಿನ ಜೊತೆ ಐಡೆಂಟಿಫೈ ಆಗದೆ ಸ್ವಲ್ಪ ದೂರ ನಿಂತು ಅದನ್ನ ಗಮನಿಸಿದಾಗ ಆ ಸಿಟ್ಟಿಗೆ ಜೀವ ಇರೋದಿಲ್ಲ. ವಾವ್, ಅಂದ್ರೆ ಅದಕ್ಕೆ ಇಂಧನ ಸಿಕ್ಕಿದ ಹಾಗೆ ಆಗಲ್ಲ? ಹೌದು, ಅದು ಕೇವಲ ಒಂದು ಅಲೆಯಂತೆ ಬಂದು ತಾನೇ ತಾನಾಗಿ ಕರಗಿ ಹೋಗುತ್ತೆ. ನಮ್ಮ ಗಮನವೇ ಅಲ್ಲಿ ಒಂದು ಬೆಂಕಿಯಂತೆ ಕೆಲಸ ಮಾಡಿ ಆ ನಕಾರಾತ್ಮಕ ಶಕ್ತಿಯನ್ನ ಸುಟ್ಟು ಹಾಟುತ್ತೆ. ಇದನ್ನ ರೂಢಿಸಿಕೊಳ್ಳೋದು ಆರಂಭದಲ್ಲಿ ಕಷ್ಟ ಅನ್ಸಬಹುದು, ಆದರೆ ಒಮ್ಮೆ ಇದರ ರುಚಿ ಹತ್ತಿದರೆ ಯಾವುದೇ ಭಾವನೆ ನಮ್ಮನ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಿಲ್ಲ. ಭಾವನೆಗಳನ್ನ ಅಲೆಯಂತೆ ನೋಡುವುದು ನಿಜಕ್ಕೂ ಒಂದು ದೊಡ್ಡ ಬಿಡುಗಡೆಯೇ ಸರಿ. ಈಗ ಈ ಪುಸ್ತಕದಲ್ಲಿರುವ ಇನ್ನೊಂದು ಅಚ್ಚರಿಯ ತಂತ್ರದ ಕಡೆ ಬರೋಣ. ಅದೇ ಆಘಾತದ ಮೂಲಕ ಧ್ಯಾನ, ಅಂದ್ರೆ ಧ್ಯಾನದ ಬಾಗಿಲಾಗಿ ಆಘಾತ ಅಥವಾ ಶಾಕ್ ಅನ್ನ ಬಳಸೋದು. ಹೌದು, ಆಘಾತ ಅಥವಾ ಶಾಕ್ ಅಂದಾಗ ಮೈಂಡ್ ತನ್ನ ನಿರಂತರ ಯೋಚನಾ ಲಹರಿಯನ್ನ ಒಮ್ಮೆಗೆ ಕಳೆದುಕೊಳ್ಳುತ್ತೆ. ಮೈಂಡ್ ಯಾವಾಗ್ಲೂ ಒಂದು ಪ್ಯಾಟ್ರನ್ನಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಸಡನ್ ಆಗಿ ಏನಾದ್ರೂ ಅನಿರೀಕ್ಷಿತ ಘಟನೆ ನಡೆದಾಗ ಆ ಪ್ಯಾಟರ್ನ್ ಬ್ರೇಕ್ ಆಗುತ್ತೆ. ಅಲ್ಲಿ ಒಂದು ಗ್ಯಾಪ್ ಅಥವಾ ಶೂನ್ಯ ಸೃಷ್ಟಿಯಾಗುತ್ತೆ. ಖಂಡಿತ. ಈ ಆಘಾತದ ಬಗ್ಗೆ ಹೇಳುವಾಗ ನಂಗೆ ಬೆಂಗಳೂರು ಟ್ರಾಫಿಕ್ ನೆನ್ಪಾಗುತ್ತೆ. ನಾವೇನೋ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮನೆ ಬಗ್ಗೆ ಯೋಚನೆ ಮಾಡ್ತಾ ಬೈಕ್ ಓಡಿಸ್ತಾ ಇರ್ತೀವಿ. ಸಡನ್ ಆಗಿ ಮುಂದೆ ಹೋಗ್ತಾ ಇರೋ BMTC ಬಸ್ ಬ್ರೇಕ್ ಹಾಕಿದಾಗ ಹೌದು, ಅಕ್ಷರಶಃ ಆ 1 ಸೆಕೆಂಡ್ ನಮ್ಮ ತಲೆಯಲ್ಲಿರೋ ಯೋಚನೆಗಳೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಆ ಕ್ಷಣದಲ್ಲಿ ನಾವು ಭೂತಕಾಲದಲ್ಲೂ ಇರಲ್ಲ, ಭವಿಷ್ಯದಲ್ಲೂ ಇರಲ್ಲ. 100% ಆ ಕ್ಷಣದಲ್ಲಿ ಆ ಬ್ರೇಕ್ ಹಾಕದ ಬಸ್ ಹಿಂದೆಯೇ ಇರ್ತೀವಿ. ಆ ಕ್ಷಣದ ಬಗ್ಗೆ ಅಲ್ವಾ ಓಶೋ ಮಾತಾಡ್ತಾ ಇರೋದು? ಹೌದು, ಎಕ್ಸಾಕ್ಟ್ಲಿ ಅದೇ ಕ್ಷಣ. ಆ ಆಘಾತದ ಕ್ಷಣದಲ್ಲಿ ಮೆದುಳು ತನ್ನ ಯಾಂತ್ರಿಕ ಲೆಕ್ಕಾಚಾರಗಳನ್ನ ಮುಂದುವರಿಸಲು ಸಾಧ್ಯವಾಗೋದಿಲ್ಲ. ಅಲ್ಲಿ ನಾನು ಅನ್ನೋದಿರಲ್ಲ, ಕೇವಲ ಅಲರ್ಟ್ನೆಸ್ ಅಥವಾ ಎಚ್ಚರ ಮಾತ್ರ ಇರುತ್ತೆ. ಈ 112 ತಂತ್ರಗಳಲ್ಲಿ ಎಷ್ಟೋ ತಂತ್ರಗಳು ಇದೇ ರೀತಿಯ ಅನಿರೀಕ್ಷಿತ ಕ್ಷಣಗಳನ್ನು ಸೃಷ್ಟಿಸುವ ಬಗ್ಗೆಯೇ ಇವೆ. ಜೋರಾಗಿ ನಗುವಾಗ ಅಥವಾ ಭಯವಾದಾಗ ಆ ಶುದ್ಧ ಪ್ರಜ್ಞೆ ಗೋಚರಿಸುತ್ತೆ. ಈ ಎಲ್ಲಾ ತಂತ್ರಗಳ ಅಂದ್ರೆ ನಾವಿದುವರೆಗೆ ಚರ್ಚಿಸಿದ ಉಸಿರು, ಶಬ್ದ, ಭಾವನೆ ಮತ್ತು ಆಘಾತ ಇವೆಲ್ಲವುಗಳ ಕೇಂದ್ರ ಬಿಂದು ಒಂದೇ. ಅದನ್ನ ನಾವು ಸಾಕ್ಷಿ ಪ್ರಜ್ಞೆ ಅಥವಾ ವಿಟ್ನೆಸ್ಸಿಂಗ್ ಅಂತ ಕರಿಬಹುದು. ಈ ಸಾಕ್ಷಿ ಪ್ರಜ್ಞೆ ಬಗ್ಗೆ ಇನ್ನಷ್ಟು ವಿವರಣೆ ಬೇಕು. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಯಾವುದೋ ಒಂದು ಬ್ಯುಸಿ ಹೈವೇ ಪಕ್ಕ ನಿಂತು ಗಾಡಿಗಳು ಹೋಗೋದನ್ನ ನೋಡಿದ ಹಾಗೆ ಅಲ್ವಾ? ನಿಖರವಾಗಿ. ಅದೇ ಉದಾಹರಣೆಯನ್ನ ಇನ್ನಷ್ಟು ವಿಸ್ತರಿಸೋಣ ಬನ್ನಿ. ನೀವು ಹೈವೇ ಪಕ್ಕ ನಿಂತಿದ್ದೀರಿ. ಸಾವಿರಾರು ಗಾಡಿಗಳು ಬರ್ತಾ ಇವೆ, ಹೋಗ್ತಾ ಇವೆ. ನೀವು ಕೇವಲ ನೋಡ್ತಾ ಇದ್ದೀರಿ. ನೀವು ಯಾವ ಗಾಡಿಯನ್ನು ನಿಲ್ಲಿಸೋಕೆ ರಸ್ತೆಗೆ ಜಿಗಿಯೋದಿಲ್ಲ ಅಥವಾ ಯಾವುದೋ ಒಂದು ಸುಂದರವಾದ ಕಾರು ಹೋಯ್ತು ಅಂತ ಅದರ ಹಿಂದೆ ಓಡೋದಿಲ್ಲ. ಆ ಗಾಡಿಗಳೇ ನಮ್ಮ ಯೋಚನೆಗಳು. ಯೋಚನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ನಾವು ಕೇವಲ ರಸ್ತೆ ಬದಿಯಲ್ಲಿ ನಿಂತಿರುವ ಸಾಕ್ಷಿ. ಆದ್ರೆ ಪ್ರಾಬ್ಲಮ್ ಏಮಂದ್ರೆ, ನಾವು ಆ ಯೋಚನೆಗಳ ಜೊತೆ ಓಡೋಕ್ ಶುರು ಮಾಡ್ತೀವಿ. ಒಂದ್ ಯೋಚನೆ ಬಂದ್ರೆ ಅದ್ರ ಬೆನ್ನಟ್ಟಿ 100 ಯೋಚನೆ ಮಾಡ್ತೀವಿ. ಅದೇ ನಮ್ ಸಮಸ್ಯೆ. ನಾವು ಸಾಕ್ಷಿಯಾಗಿ ಉಳಿಯೋದಿಲ್ಲ, ಬದಲಿಗೆ ಆ ಯೋಚನೆ ನಾನೇ ಅಂತ ಐಡೆಂಟಿಫೈ ಆಗ್ತೀವಿ. ಈ ಸಾಕ್ಷಿ ಪ್ರಜ್ಞೆ ಆಳವಾದಂತೆ ಒಂದು ಅದ್ಭುತವಾದ ಸತ್ಯ ನಮ್ಮ ಅರಿವಿಗೆ ಬರ್ತದೆ. ಯಾವುದಾ ಸತ್ಯ? ನಾವು ಕೇವಲ ಆಲೋಚನೆಗಳಲ್ಲ, ನಾವು ಭಾವನೆಗಳಲ್ಲ, ಬದಲಾಗಿ ಅವೆಲ್ಲವನ್ನೂ ದೂರದಿಂದ ಗಮನಿಸುವ ಶುದ್ಧ ಅರಿವು ನಾವು ಅನ್ನೋ ಸತ್ಯ. ಇದೊಂದು ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ರಹಸ್ಯ. ಖಂಡಿತ. ಓಶೋ ಅವರು ಈ ಪ್ರಯತ್ನವಿಲ್ಲದ ಸ್ಥಿತಿಯನ್ನ ವಿವರಿಸಲು ಒಂದು ಸುಂದರವಾದ ಹೋಲಿಕೆ ನೀಡ್ತಾರೆ. ಧ್ಯಾನದಲ್ಲಿ ಬಲವಂತವಿದ್ದರೆ ಅದು ನೀರಿನಲ್ಲಿ ಕಷ್ಟಪಟ್ಟು ಈಜಿದಂತೆ, ಅಂದ್ರೆ ಸ್ವಿಮ್ಮಿಂಗ್. ಈಜುವಾಗ ಶ್ರಮವಿರುತ್ತದೆ, ಗುರಿಯಿರ್ತದೆ, ಆಯಾಸ ಇರ್ತದೆ. ಹೌದು. ಆದರೆ ಧ್ಯಾನದಲ್ಲಿ ಸಹಜತೆ ಇದ್ರೆ ಅದು ನೀರಿನ ಮೇಲೆ ಹಗುರವಾಗಿ ತೇಲಿದಂತೆ, ಅಂದ್ರೆ ಫ್ಲೋಟಿಂಗ್. ನೀವು ನೀರಿಗೆ ಶರಣಾಗಿದ್ದಿರಿ, ನೀರೇ ನಿಮ್ಮನ್ನು ಹೊತ್ಕೊಳ್ತೆ. ಆ ಪ್ರಯತ್ನ ಮಾಯವಾದ ಕ್ಷಣದಲ್ಲಿಯೇ ನಿಜವಾದ ಮೌನ ಜನಿಸ್ತೆ. ಧ್ಯಾನ ಅನ್ನೋದು ಸ್ವಿಮ್ಮಿಂಗ್ ಅಲ್ಲ, ಫ್ಲೋಟಿಂಗ್. ಈ ಮಾತು ಬಹಳ ಅದ್ಭುತವಾಗಿದೆ. ಹಾಗಾದ್ರೆ ಈ ಎಲ್ಲಾ ವಿಚಾರಗಳನ್ನ ಕೇಳಿದ ಮೇಲೆ ಒಂದ್ ಪ್ರಶ್ನೆ ಮೂಡುತ್ತೆ. ಅಂದ್ರೆ ಹಾಗಾದ್ರೆ ಇದರ ಒಟ್ಟಾರೆ ಅರ್ಥ ಏನು?
ಈ ಪ್ರಾಯೋಗಿಕ ಜ್ಞಾನವನ್ನ ದಿನನಿತ್ಯದ ಬದುಕಿಗೆ ತರೋದು ಹೇಗೆ? ಧ್ಯಾನದ ಹಾದಿಯಲ್ಲಿ ನಾವು ಎದುರಿಸುವ ಅಡೆತಡೆಗಳೇನು? ಯಾಕೆ ನಮ್ಗಿದು ಸುಲಭವಾಗಿ ಒಲಿಯುವುದಿಲ್ಲ? ಈ ಪುಸ್ತಕದಲ್ಲಿ ಇದನ್ನ ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಧ್ಯಾನದ ಹಾದಿಯಲ್ಲಿ ಎದುರಾಗುವ 3 ಪ್ರಮುಖ ಅಡೆತಡೆಗಳನ್ನ ಬಹಳ ಸ್ಪಷ್ಟವಾಗಿ ಗುರುತಿಸಲಾಗಿದೆ. ಓಕೆ, ಮೊದಲನೇದ್ಯಾವುದು? ಮೊದಲನೇದು ಅಸಹನೆ ಅಥವಾ ಇಂಪೇಷನ್ಸ್. ಆಧುನಿಕ ಜಗತ್ತಿನಲ್ಲಿ ನಮ್ಗೆಲ್ಲ ಇನ್ಸ್ಟೆಂಟ್ ನೂಡಲ್ಸ್ ತರ ತಕ್ಷಣದ ಫಲಿತಾಂಶ ಬೇಕು. ಹೌದು, ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಡೆಡ್ಲೈನು, ಟಾರ್ಗೆಟ್ ಫಿಕ್ಸ್ ಮಾಡೋ ನಮ್ಗೆ ಧ್ಯಾನದಲ್ಲೂ ಒಂದು ಟಾರ್ಗೆಟ್ ಇರುತ್ತೆ. ಎಕ್ಸಾಕ್ಟ್ಲಿ. ಧ್ಯಾನಕ್ಕೆ ಕುಳಿತ 2 ದಿನದಲ್ಲಿ ನಮಗೆ ಜ್ಞಾನೋದಯ ಆಗ್ಬಿಡ್ಬೇಕು, ಕಣ್ಣು ಮುಚ್ಚಿದ ತಕ್ಷಣ ಬ್ರಹ್ಮಾಂಡ ಕಾಣಬೇಕು ಅಂತ ಕಾಯ್ತೀವಿ. ಆದ್ರೆ ಧ್ಯಾನವೆಂಬುದು ಸಾಧಿಸಬೇಕಾದ ಗುರಿಯಲ್ಲ, ಅದೊಂದು ನಿರಂತರವಾದ ಜೀವನ ಕ್ರಮ. ಇನ್ನು ಎರಡನೇ ಅಡೆತಡೆ? ಎರಡನೇದು ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್. ಇದು ಬಹಳ ಅಪಾಯಕಾರಿ. ಧ್ಯಾನಕ್ಕೆ ಕುಳಿತಾಗ ಏನೋ ಮ್ಯಾಜಿಕ್ ಆಗುತ್ತೆ. ಹಾಲಿವುಡ್ ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ದಿವ್ಯವಾದ ಬೆಳಕು ಕಾಣುತ್ತೆ, ಕುಂಡಲಿನಿ ಶಕ್ತಿ ಎಚ್ಚರವಾಗಿ ನಾವು ಗಾಳಿಯಲ್ಲಿ ತೇಲ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಹೌದು, ಆ ನಿರೀಕ್ಷೆಗಳ ಭಾರವೇ ನಮ್ಮನ್ನ ಪ್ರಸ್ತುತ ಕ್ಷಣದಿಂದ ದೂರ ತಳ್ಳುತ್ತೆ ಅಲ್ವಾ? ಖಂಡಿತ. ಇಂಥ ನಿರೀಕ್ಷೆಗಳು ನಮ್ಮಲ್ಲಿ ವಿಪರೀತ ಒತ್ತಡವನ್ನು ಸೃಷ್ಟಿಸುತ್ತವೆ. ಧ್ಯಾನ ಎಂದರೆ ಇಲ್ಲದಿರುವುದನ್ನು ಸಾಧಿಸುವುದಲ್ಲ, ಈಗಾಗಲೇ ನಮ್ಮಲ್ಲಿರುವುದನ್ನು ಮೇಲಿನ ಧೂಳು ಕೊಡವಿ ನೋಡುವುದು. ನಿರೀಕ್ಷೆಗಳೇ ನಮ್ಮ ಅತೀ ದೊಡ್ಡ ಶತ್ರುಗಳು. ಕರೆಕ್ಟ್. ಮೂರನೇ ಅಡೆತಡೆ ಏನು ಅಂತ ಹೇಳಬಹುದಾ? ಮೂರನೇದು ಗಂಭೀರತೆ, ಸೀರಿಯಸ್ನೆಸ್. ಬಹಳಷ್ಟು ಜನ ಧ್ಯಾನವನ್ನು ಅಥವಾ ಆಧ್ಯಾತ್ಮವನ್ನು ಅತಿ ಗಂಭೀರವಾಗಿ ತೆಗೆದುಕೊಳ್ತಾರೆ. ಮುಖದಲ್ಲಿ ಒಂದು ರೀತಿಯ ಬಿಗಿತ, ಕಟ್ಟುನಿಟ್ಟು ಇಟ್ಕೊಂಡು ಧ್ಯಾನ ಮಾಡ್ತಾರೆ. ಯಾರಾದರೂ ನಕ್ರೆ ಅವ್ರಿಗಿಷ್ಟ ಆಗಲ್ಲ. ಹೌದು ಹೌದು, ಆಧ್ಯಾತ್ಮ ಅಂದ ತಕ್ಷಣ ಒಂದು ರೀತಿಯ ಸೀರಿಯಸ್ ಮುಖಭಾವ ನಮ್ಮ ಕಣ್ಮುಂದೆ ಬರುತ್ತೆ. ಓಶೋ ಅವರು ಇದರ ವಿರುದ್ಧವಾಗಿ ಮಾತಾಡ್ತಾರೆ. ಅವರ ಪ್ರಕಾರ ಅಧ್ಯಾತ್ಮದಲ್ಲಿ ಆಟದ ಮನೋಭಾವ ಅಥವಾ ಪ್ಲೇಫುಲ್ನೆಸ್ ಇರಬೇಕು. ಧ್ಯಾನವು ಕುತೂಹಲಕಾರಿಯಾಗಿರಬೇಕು, ಒಂದು ಮಗುವಿನ ಆಟದಂತೆ ಜೀವಂತವಾಗಿರಬೇಕು. ನಾವು ಎಷ್ಟು ಹಗುರವಾಗುತ್ತೇವೋ ಅಷ್ಟು ಬೇಗ ಆಳಕ್ಕೆ ಇಳಿಯಬಹುದು. ಮಗುವಿನ ಆಟದಂತೆ ಧ್ಯಾನ, ಈ ಕಾನ್ಸೆಪ್ಟ್ ಬಹಳ ರಿಫ್ರೆಶಿಂಗ್ ಆಗಿದೆ. ಕೊನೆಯದಾಗಿ ಒಂದು ಅಂತಿಮ ಸತ್ಯವನ್ನ ನಾವು ನೆನಪಿನಲ್ಲಿಡಬೇಕು. ಈ 112 ತಂತ್ರಗಳು ಕೇವಲ ಬಾಗಿಲುಗಳಷ್ಟೇ. ಇವುಗಳೇ ಅಂತಿಮ ಗಮ್ಯಸ್ಥಾನವಲ್ಲ. ನಾವು ಬಾಗಿಲನ್ನೇ ಮನೆ ಅಂತ ಅಂದುಕೊಳ್ಳಬಾರದು. ಅಂತಿಮವಾಗಿ ಏನಾಗುತ್ತದೆ ಅಂದ್ರೆ, ನಾವು ನಡೆಯುವುದು, ಟೀ ಕುಡಿಯುವುದು, ಕೆಲಸ ಮಾಡುವುದು, ಉಸಿರಾಡುವುದು ಇವೆಲ್ಲವೂ ಯಾವುದೇ ತಂತ್ರದ ಹಂಗಿಲ್ಲದೆ, ಯಾವುದೇ ಪ್ರಯತ್ನವಿಲ್ಲದೆ ಧ್ಯಾನವಾಗಿ ಬದಲಾಗುತ್ತವೆ. ಇಡೀ ಜೀವನವೇ ಒಂದು ಪವಿತ್ರವಾದ ಅರಿವಿನ ಆಚರಣೆಯಾಗುತ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಬುಕ್ ಆಫ್ ಸೀಕ್ರೆಟ್ಸ್ನಲ್ಲಿ ಹೇಳಿರುವ ಧ್ಯಾನದ ತಂತ್ರಗಳು ಜೀವನದಿಂದ ಓಡಿಹೋಗುವ ಅಥವಾ ಜವಾಬ್ದಾರಿಗಳಿಂದ ಪಲಾಯನ ಮಾಡುವ ಅಸ್ತ್ರಗಳಲ್ಲ, ಕಣ್ಣು ಮುಚ್ಕೊಂಡು ಜಗತ್ತನ್ನು ಮರೆಯುವುದೂ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಪ್ರತಿಯೊಂದು ಕ್ಷಣದಲ್ಲೂ ಅರಿವನ್ನು ತರುವ ಮೂಲಕ ಜೀವನವನ್ನು ಇನ್ನಷ್ಟು ಆಳವಾಗಿ, ಸಂಪೂರ್ಣವಾಗಿ ಅನುಭವಿಸುವ ಕಲೆ. ಈ ಅರಿವಿನಿಂದಾಗಿ ನಾವು ತಗೊಳ್ಳುವ ಪ್ರತಿಯೊಂದು ಉಸಿರು ಕೂಡ ಒಂದು ಮ್ಯಾಜಿಕ್ ಆಗತ್ತೆ. ನಾವು ಕೇಳುವ ಟ್ರಾಫಿಕ್ ಶಬ್ದದಲ್ಲೂ ಮೌನವನ್ನು ಹುಡುಕಬಹುದು ಮತ್ತು ನಮ್ಮ ಕೋಪ, ದುಃಖದಂತಹ ಭಾವನೆಗಳನ್ನು ಕೂಡ ಒಂದು ವೀಕ್ಷಕನಾಗಿ ನೋಡಿ ಅದರಿಂದ ಬಿಡುಗಡೆ ಹೊಂದಬಹುದು. ಹೌದು, ಇದು ನಮ್ಮೆಲ್ಲರಲ್ಲೂ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಆ ಪರಮ ರಹಸ್ಯ ಅಥವಾ ಜ್ಞಾನೋದಯ ಅನ್ನೋದು ಬ್ರಹ್ಮಾಂಡದ ಯಾವುದೋ ಮೂಲೆಯಲ್ಲಿ ಅಡಗಿಲ್ಲ, ಪರ್ವತದ ತುದಿಯಲ್ಲೋ ಹಿಮಾಲಯದ ಗುಹೆಯಲ್ಲೋ ಇಲ್ಲ. ಅದು ಯಾವಾಗ್ಲೂ ನಮ್ಮಲ್ಲೇ ಇತ್ತು. ಕೇವಲ ನಾವು ಅದನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ ಎಂಬುದು ಸತ್ಯವಾದರೆ, ಈ ದಿನದ ಯಾವ ಸಾಮಾನ್ಯ ಘಟನೆ ಆ ಒಳಗಿನ ಮೌನವನ್ನು ಕಂಡುಕೊಳ್ಳುವ ನಿಮ್ಮ ಮೊದಲ ಬಾಗಿಲು ಆಗಬಹುದು. ವಾವ್! ಇದು ನಿಜಕ್ಕೂ ಒಂದು ಆಳವಾದ ಚಿಂತನೆ. ಆ ಬಾಗಿಲು ಬೆಳಗಿನ ಕಾಫಿಯ ಮೊದಲ ಗುಟುಕು ಆಗಿರಬಹುದೇ, ಲ್ಯಾಪ್ಟಾಪ್ ಮುಂದೆ ಕೂತು ಉಸಿರಾಡುವ ಕ್ಷಣವಾಗಿರಬಹುದೇ, ಅಥವಾ ಟ್ರಾಫಿಕ್ನಲ್ಲಿ ಬಸ್ ಬ್ರೇಕ್ ಹಾಕಿದಾಗಿನ ಆಘಾತವಾಗಿರಬಹುದೇ. ಧ್ಯಾನದ ರಹಸ್ಯ ಇರುವುದು ನಮ್ಮ ಕಠಿಣ ಪ್ರಯತ್ನದಲ್ಲಲ್ಲ, ಬದಲಿಗೆ ನಮ್ಮ ಎಚ್ಚರದಲ್ಲಿ. ಎಕ್ಸಾಕ್ಟ್ಲಿ. ಜೀವನವನ್ನು ಯಾವುದೇ ತೀರ್ಪು, ಯಾವುದೇ ಪ್ರತಿರೋಧ ಅಥವಾ ನಿರೀಕ್ಷೆ ಇಲ್ಲದೆ ನೋಡಿದಾಗ ಆ ಆಳವಾದ ಮೌನವು ತನ್ನಿಂತಾನೇ ಅನಾವರಣಗೊಳ್ಳುತ್ತದೆ. ಈ ಅದ್ಭುತವಾದ ವಿಚಾರಗಳೊಂದಿಗೆ ಇಂದಿನ ಈ ಡೀಪ್ ಡೈವ್ ಅನ್ನು ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ಆ ಒಳಗಿನ ಮೌನವನ್ನು ಆಲಿಸಲು ಶುರುಮಾಡಿ. ಮತ್ತೆ ಮುಂದಿನ ಚರ್ಚೆಯಲ್ಲಿ ಭೇಟಿಯಾಗೋಣ.